ಅಡಿಕೆ ಗಿಡದಲ್ಲಿ ಪೊಟ್ಯಾಷಿಯಂ ಅಂಶದ ಕೊರತೆಯಿಂದ ಹಲವಾರು ಸಮಸ್ಯೆಗಳು ಉಂಟಾಗಬಹುದು. ಅವುಗಳಲ್ಲಿ ಪ್ರಮುಖವಾದವು: 1. ಬಿಳಿ ಎಲೆ ಮತ್ತು ಕೋಣೆ ತುದಿಗಳ ಬರಿವು, ಎಲೆಗಳು ನಾರಂಜ ಮತ್ತು ಮೊರಡಿ ಬಣ್ಣಕ್ಕೆ ತಿರುಗುತ್ತವೆ, ವಿಶೇಷವಾಗಿ ಹಳೆಯ ಎಲೆಗಳ ತುದಿಗಳು ಸುಡಿದಂತೆ ಕಾಣಬಹುದು. 2. ಕಡಿಮೆಯಾದ ಬೆಳವಣಿಗೆ, ಹೊಸ ಕುಂಬಳಿಕೆ, ಸ್ಪಿಯರ್, ಮತ್ತು ಎಲೆಗಳ ಬೆಳವಣಿಗೆ ನಿಧಾನಗೊಳ್ಳುತ್ತದೆ. 3. ಕಡಿಮೆ ಕೊಯ್ಲು ಮತ್ತು ಗುಣಮಟ್ಟದ ಕುಸಿತ, ಗಿಡವು ಆರೋಗ್ಯವಾಗಿರದೆ, ಅಡಿಕೆ ತೊಟ್ಟಿಗಳಿಗೆ ಸರಿಯಾದ ಭಾರ ಮತ್ತು ಗಟ್ಟಿತನ ಸಿಗುವುದಿಲ್ಲ. 4. ಶಾಖ ನಿರೋಧಕ ಶಕ್ತಿಯ ಕಡಿಮೆಯಾಗುವುದು, ನೀರಿನ ಕೊರತೆ ಅಥವಾ ಹೆಚ್ಚು ಬೇಸಿಗೆಯ ಸಂದರ್ಭಗಳಲ್ಲಿ ಗಿಡಗಳು ಬೇಗನೆ ಕೊಳೆತು ಹೋಗಬಹುದು. 5. ದೃಢಮಟ್ಟದ ಕುಸಿತ, ಪೊಟ್ಯಾಷ್ ಕೊರತೆ ಇರುವ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ, ಹೀಗಾಗಿ ತೆಂಗು ಕೊಳೆ, ಚೂಪು ಕೊಳೆ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. ಪರಿಹಾರ: ಗಿಡಗಳಿಗೆ ಮುರಿ ಎಣ್ಣೆ ಪೋಷಕತೆ, ಮುರಿಯೇಟ್ ಆಫ್ ಪೊಟ್ಯಾಷ್ ಮೊಪ್, ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಷ್ ಸೋಪ್ ಬಳಸಿ. ಜೈವಿಕ ಪೋಷಕಾಂಶಗಳು: ಗೊಬ್ಬರದೊಂದಿಗೆ ಗೋಮೂತ್ರ, ಗೋಚರಣಿ, ನೀರುಜಂತು ಗೊಬ್ಬರ, ವಾರ್ಮ ಕಾಂಪೋಸ್ಟ್, ಮತ್ತು ಆರ್ಡರ್ ಆಫ್ ಪೊಟ್ಯಾಷ್ ರಿಚ್ ಜೈವಿಕ ಗೊಬ್ಬರ ಬಳಸಿ. ಮಣ್ಣಿನ ಪರೀಕ್ಷೆ ಮಾಡಿ, ಅದನ್ನು ಆಧರಿಸಿ ಪೋಷಕಾಂಶಗಳ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಮೂಳೆ ಪೌಡರ್ ಅಥವಾ ಬನಿಯಾರದ ಅಪ್ಪುನ, ವುಡ್ ಆ್ಯಶ್, ಬಳಸುವುದು ಸಹ ಉತ್ತಮ ಆಯ್ಕೆ. ನಿಮ್ಮ ಪ್ರದೇಶದ ಮಣ್ಣು ಮತ್ತು ಹವಾಮಾನವನ್ನು ಗಮನದಲ್ಲಿಟ್ಟು, ಸರಿಯಾದ ಪೋಷಕಾಂಶ ವ್ಯವಸ್ಥೆ ರೂಪಿಸುವುದು ಉತ್ತಮ. ಪೊಟ್ಯಾಷಿಯಂ, ಅಡಿಕೆ ಗಿಡದ ಆರೋಗ್ಯಕ್ಕೆ ಅತ್ಯವಶ್ಯಕ ಅಂಶವಾಗಿದೆ. ಇದರ ಕೊರತೆಯಿಂದ ಗಿಡದ ಬೆಳವಣಿಗೆಯ ಮೇಲೆ ವಿವಿಧ ರೀತಿಯ ಹಾನಿಗಳು ಉಂಟಾಗುತ್ತವೆ. ಇಲ್ಲಿದೆ ವಿವರವಾದ ಮಾಹಿತಿ. 1. ಪೊಟ್ಯಾಷ್ ಕೊರತೆಯ ಲಕ್ಷಣಗಳು. ಸಿಂಪ್ಟಮ್ಸ್ ಆಫ್ ಪೊಟ್ಯಾಸಿಯಂ ಡೆಫಿಷಿಯನ್ಸಿ. ಎಲೆಗಳ ಬಣ್ಣ ಬದಲಾವಣೆ, ಹಳೆಯ ಎಲೆಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ, ವಿಶೇಷವಾಗಿ ತುದಿಗಳಲ್ಲಿ ಮತ್ತು ಬದಿಯಲ್ಲಿ ಸುಡಿದಂತೆ ಕಾಣುತ್ತದೆ. ಪೆಟ್ಟಾದ ಎಲೆಗಳು, ಎಲೆಗಳ ಅಂಚುಗಳು ಒಣಗಿ ಮುರಿದು ಹೋಗುತ್ತವೆ. ಬಲಹೀನ ಮತ್ತು ಸೊರಗಿದ ಬೇರೂರು, ಪೊಟ್ಯಾಸಿಯಂ ಕೊರತೆಯಾದ ಗಿಡಗಳಲ್ಲಿ ಬೇರೂರು ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಕಡಿಮೆ ಹಣ್ಣಿನ ಉತ್ಪಾದನೆ, ಅಡಿಕೆ ತೊಟ್ಟಿಗಳು, ಅರೇಕನಟ್ ಬಂಚಸ್, ಸೂಕ್ತವಾದ ಗಾತ್ರ ಮತ್ತು ತೂಕಕ್ಕೆ ಬೆಳೆಯುವುದಿಲ್ಲ. ರೋಗ ಪ್ರತಿರೋಧಕ ಶಕ್ತಿ ಕುಂದುವುದು, ಫಂಗಸ್ ಮತ್ತು ಇತರ ರೋಗಗಳಿಗೆ ಗಿಡಗಳು ಇಕ್ಕಟ್ಟಾಗುತ್ತವೆ. ನೀರಿನ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಬೇಸಿಗೆಯಲ್ಲಿ ಗಿಡಗಳು ಬೇಗನೆ ಒಣಗಿ ಹೋಗುತ್ತವೆ. 2. ಪೊಟ್ಯಾಷ್ ಕೊರತೆಯಿಂದ ಉಂಟಾಗುವ ಮುಖ್ಯ ಸಮಸ್ಯೆಗಳು. ಎ. ಬೆಳವಣಿಗೆಯ ಕುಂಠಿತಗೊಳ್ಳುವುದು. ಪೊಟ್ಯಾಸಿಯಂ ಗಿಡದಲ್ಲಿ ನೀರಿನ ಮತ್ತು ಪೋಷಕಾಂಶಗಳ ಸಂಚಾರಕ್ಕೆ ಸಹಾಯ ಮಾಡುತ್ತದೆ. ಕೊರತೆ ಉಂಟಾದರೆ, ಫೋಟೋಸಿಂಥೆಸಿಸ್ ಕಾರ್ಯವು ನಿಧಾನಗೊಳ್ಳುತ್ತದೆ. ಹೊಸ ಎಲೆಗಳು ತೆಳು ಮತ್ತು ನಾಜೂಕಾಗುತ್ತವೆ, ತೊಟ್ಟಿಗಳು ಸರಿಯಾಗಿ ಬೆಳೆಯುವುದಿಲ್ಲ. ಬಿ. ಗುಣಮಟ್ಟ ಕಡಿಮೆಯಾದ ಅಡಿಕೆ ತೊಟ್ಟಿಗಳು. ಪೊಟ್ಯಾಷ್ ಕೊರತೆ ಇರುವ ಗಿಡಗಳ ತೊಟ್ಟಿಗಳು ಸಣ್ಣಗಾಗುತ್ತವೆ. ಕಠಿಣತೆ ಕಡಿಮೆಯಾಗುತ್ತೆ ಮತ್ತು ಒಣಗಿದ ತೊಟ್ಟಿಗಳ ಗುಣಮಟ್ಟ ಹೀನಗೊಳ್ಳುತ್ತದೆ. ಮಾರಾಟ ಮೌಲ್ಯ ಕಡಿಮೆಯಾಗುತ್ತದೆ. ಸಿ. ರೋಗಗಳು ಮತ್ತು ಹಾನಿಕಾರಕ ಕೀಟಗಳು ಹೆಚ್ಚಾಗುತ್ತವೆ. ಅಡಿಕೆ ಗಿಡಕ್ಕೆ ತೇವಪ್ರದ ಹವಾಮಾನದಲ್ಲಿ ಮುಳ್ಳೇರಿಯ ಚುಕ್ಕೆ ರೋಗ, ಯೆಲ್ಲೋ ಲೀಫ್ ಡಿಸೀಸ್, ಅಥವಾ ತೊಟ್ಟಿಗಳ ಕೊಳೆ ರೋಗ, ನಟ್ ರೋಟ್, ಉಂಟಾಗಬಹುದು. ಪೊಟ್ಯಾಷ್ ಕೊರತೆಯು ಇವುಗಳನ್ನು ತೀವ್ರಗೊಳಿಸುತ್ತದೆ. 3. ಪೊಟ್ಯಾಷ್ ಕೊರತೆಯ ಪರಿಹಾರ ಮತ್ತು ಗಿಡದ ಪೋಷಣೆ. ಎ. ರಾಸಾಯನಿಕ ಗೊಬ್ಬರ ಬಳಕೆ. ಮುರಿಯೇಟ್ ಆಫ್ ಪೊಟ್ಯಾಷ್ ಮೊಪ್ KCl 50% KO ಪ್ರತಿ ಗಿಡಕ್ಕೆ ವರ್ಷಕ್ಕೆ 200 ರಿಂದ 250 ಗ್ರಾಂ ನೀಡಬಹುದು. ಸಲ್ಫೇಟ್ ಆಫ್ ಪೊಟ್ಯಾಷ್ ಸೋಪ್ KSO 50% KO ನೀರಿನ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಸೋಪ್ ಉತ್ತಮ. ಗೊಬ್ಬರವನ್ನು ಮಳೆಯಾದ ಬಳಿಕ ಅಥವಾ ನೀರಾವರಿ ನಂತರ ಬಳಸುವುದು ಹೆಚ್ಚು ಪರಿಣಾಮಕಾರಿ. ಬಿ. ಜೈವಿಕ ಗೊಬ್ಬರ ಮತ್ತು ನೈಸರ್ಗಿಕ ಪರಿಹಾರಗಳು. ಕಂದು ಅರಳು, ವುಡ್ ಆ್ಯಶ್, ಇದು ಪೊಟ್ಯಾಷ್ ಪ್ರಚುರವಾಗಿರುವ ಉತ್ತಮ ಜೀವಸ್ನೇಹಿ ಪರ್ಯಾಯ. ಬೊಕ್ಕೊ ಚಿಗುರು ಗೊಬ್ಬರ, ವಾರ್ಮ ಕಾಂಪೋಸ್ಟ್, ಮತ್ತು ಗೋಮೂತ್ರ ಒಟ್ಟಿಗೆ ಕೊಟ್ಟರೆ ಗಿಡದ ಆರೋಗ್ಯ ಉತ್ತಮವಾಗಿರುತ್ತದೆ. ಬಾನಿಯಾರ್ಡ್ ಅಪ್ಪುನ, ಬನಾನಾ ಸ್ಟೆಮ್ ಮಲ್ಚ್, ಇದು ಗಿಡದಲ್ಲಿ ಪೊಟ್ಯಾಷ್ ತೀವ್ರವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಡಿಕೆ ತೋಟದ ಮಣ್ಣು ಪರೀಕ್ಷಿಸಿ, ಅದನ್ನು ಆಧರಿಸಿ ಗೊಬ್ಬರ ವಾಪಸ್ಸು ಪಟ್ಟಿ ರೂಪಿಸಿಕೊಳ್ಳಿ. ಸಿ. ಬೆಳೆ ನಿರ್ವಹಣೆ ಮತ್ತು ಬಾಹ್ಯ ಫೊಲೇರ್ ಸ್ಪ್ರೇ. 0.5% ಪೊಟ್ಯಾಸಿಯಂ ನೈಟ್ರೇಟ್ KNO3 ದ್ರಾವಣ, ಎಲೆಗಳಿಗೆ ತಿಂದರೆ ಶೀಘ್ರ ಪರಿಣಾಮ ಒಳಗೊಳ್ಳುವ ಪೋಷಕಾಂಶ ಸ್ಪ್ರೇ, ಫೊಲೇರ್ ಸ್ಪ್ರೇ, ಇದು ಕಡಿಮೆ ಹೊತ್ತಿನಲ್ಲಿ ಪೊಟ್ಯಾಸಿಯಂ ಕೊರತೆಯ ಪರಿಹಾರಕ್ಕೆ ಸಹಾಯ ಮಾಡುತ್ತದೆ. ಪೊಟ್ಯಾಸಿಯಂ ಕೊರತೆಯಿಂದ ಗಿಡಕ್ಕೆ ಒಣಗುವ, ಬೆಳವಣಿಗೆ ಕುಂದುವ, ಕಡಿಮೆ ಕೊಯ್ಲು ಮತ್ತು ರೋಗಗಳು ತೀವ್ರಗೊಳ್ಳುವ ಸಮಸ್ಯೆ ಉಂಟಾಗುತ್ತದೆ. ಮೊಪ್, ಸೋಪ್, ಜೈವಿಕ ಗೊಬ್ಬರ, ಮಣ್ಣು ಪರೀಕ್ಷೆ ಮತ್ತು ನಿಯಮಿತ ನೀರಾವರಿ ಅವಶ್ಯ. ಫೊಲೇರ್ ಸ್ಪ್ರೇ ಮತ್ತು ಪರ್ಯಾಯ ಪದ್ಧತಿಗಳು ಗಿಡದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ನೀವು ನಿಮ್ಮ ತೋಟದ ಬಗ್ಗೆ ಹೆಚ್ಚು ವಿವರ ನೀಡಿದರೆ, ಹೆಚ್ಚಿನ ನಿರ್ದಿಷ್ಟ ಸಲಹೆ ನೀಡಬಹುದು.
ಪೊಟ್ಯಾಷ್ ಕೊರತೆಯಿಂದ ಅಡಿಕೆ ಗಿಡಗಳಿಗೆ ಆಗುವ ಪರಿಣಾಮಗಳು ಮತ್ತು ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ. 1. ಪೊಟ್ಯಾಷ್ ಕೆ ಯ ಮುಖ್ಯತೆ ಅಡಿಕೆ ಗಿಡದಲ್ಲಿ. ಪೊಟ್ಯಾಸಿಯಂ ಕೆ ಗಿಡಗಳ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಅತ್ಯಗತ್ಯವಾದ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ. ಇದು ಕೋಶ ಹಿಮ್ಮೆಟ್ಟುವಿಕೆ, ಸೆಲ್ ಈಲೊಂಗೇಷನ್, ನೀರಿನ ನಿಯಂತ್ರಣ, ಪ್ರೋಟೀನ್ ಸಂಶ್ಲೇಷಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪೊಟ್ಯಾಸಿಯಂ ಗಿಡದಲ್ಲಿ ಎಷ್ಟು ಮುಖ್ಯ? ನೀರಿನ ನಿಯಂತ್ರಣ. ಪೊಟ್ಯಾಷ್ ಗಿಡದಲ್ಲಿ ನೀರಿನ ಹೀರಿಕೊಳ್ಳುವಿಕೆ ಮತ್ತು ವಾಪಸ್ಬರುವಿಕೆಯನ್ನು ಸಮತೋಲನಗೊಳಿಸುತ್ತದೆ. ಸಕ್ಕರೆಯ ಸಂಗ್ರಹಣೆ. ಫೋಟೋಸಿಂಥೆಸಿಸ್ ಮೂಲಕ ಉತ್ಪತ್ತಿಯಾದ ಶಕ್ತಿಯನ್ನು ಪರಿವರ್ತಿಸಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಹಣ್ಣುಗಳ ಗುಣಮಟ್ಟ. ಬೆಳೆಯು ಉತ್ತಮ ಗುಣಮಟ್ಟದ ತೊಟ್ಟಿಗಳನ್ನು ಉತ್ಪಾದಿಸಲು ಪೊಟ್ಯಾಸಿಯಂ ಅಗತ್ಯವಿದೆ. ರೋಗ ನಿರೋಧಕ ಶಕ್ತಿ. ಫಂಗಸ್, ಬ್ಯಾಕ್ಟೀರಿಯಾ ಮತ್ತು ಇನ್ನಿತರ ಹಾನಿಕಾರಕ ರೋಗಗಳ ವಿರುದ್ಧ ಗಿಡವನ್ನು ಬಲಪಡಿಸುತ್ತದೆ. 2. ಪೊಟ್ಯಾಷ್ ಕೊರತೆಯ ಪ್ರಮುಖ ಲಕ್ಷಣಗಳು. ಸಿಂಪ್ಟಮ್ಸ್ ಆಫ್ ಪೊಟ್ಯಾಸಿಯಂ ಡೆಫಿಷಿಯನ್ಸಿ. ಅಡಿಕೆ ಗಿಡದಲ್ಲಿ ಪೊಟ್ಯಾಸಿಯಂ ಕೊರತೆಯು ಹಲವು ದೃಶ್ಯಾತ್ಮಕ ಮತ್ತು ಬೌದ್ಧಿಕ ಲಕ್ಷಣಗಳನ್ನು ತೋರಿಸುತ್ತದೆ. ಎಲೆಗಳ ಮೇಲೆ ಆಗುವ ಪರಿಣಾಮ. 1. ಎಲೆಗಳ ಸುಡುವಿಕೆ, ಲೀಫ್ ಸ್ಕೋಚಿಂಗ್. ಹಳೆಯ ಎಲೆಗಳ ಅಂಚುಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಸುಡಿದಂತೆ ಕಾಣುತ್ತವೆ. 2. ಕೋಣೆಯ, ಲೀಫ್ ಮಾರ್ಜಿನ್ಸ್. ಬಣ್ಣ ಬದಲಾವಣೆ, ಎಲೆಗಳ ತುದಿಗಳು ಮತ್ತು ಅಂಚುಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ. 3. ಎಲೆಗಳ ಚಿಗುರು ನಿಷ್ಕ್ರಿಯಗೊಳ್ಳುವುದು, ಹೊಸ ಎಲೆಗಳ ಬೆಳವಣಿಗೆ ನಿಧಾನಗೊಳ್ಳುತ್ತದೆ ಮತ್ತು ಅವು ಚಿಕ್ಕದಾಗುತ್ತವೆ. ಬೆಳವಣಿಗೆಯ ಮೇಲೆ ಪರಿಣಾಮ. 1. ಕೊಂಬೆ, ಸ್ಟೆಮ್ ಗಳ ತೆಳುವಾಗುವುದು, ಗಿಡದ ಕೋಶ ಬಲಹೀನಗೊಳ್ಳುತ್ತದೆ, ಗಟ್ಟಿತನ ಕಡಿಮೆಯಾಗುತ್ತದೆ. 2. ಬೇರೂರಿನಲ್ಲಿ ಸಮಸ್ಯೆ, ಬೇರೂರ ಬೆಳವಣಿಗೆ ನಿರ್ಬಂಧಿತಗೊಳ್ಳುತ್ತದೆ, ಇದು ಗಿಡದ ಸಮಗ್ರ ಆರೋಗ್ಯವನ್ನು ದುರ್ಬಲಗೊಳಿಸುತ್ತದೆ. 3. ಗಿಡದ ಸಮಗ್ರ ಬೆಳವಣಿಗೆ ಕುಂದುವುದು, ಹೊಳಪು ಕಡಿಮೆಯಾಗುತ್ತದೆ, ಗಿಡಕ್ಕೆ ಚೈತನ್ಯ ಕಡಿಮೆಯಾಗುತ್ತದೆ. ತೊಟ್ಟಿಗಳು, ಅರೇಕನಟ್ ಮತ್ತು ಕೊಯ್ಲಿನ ಮೇಲೆ ಪರಿಣಾಮ. 1. ತೊಟ್ಟಿಗಳ ಅಳತೆ ಕಡಿಮೆಯಾಗುವುದು, ಪೊಟ್ಯಾಷ್ ಕೊರತೆಯಿಂದ ಹಣ್ಣಿನ ಗಾತ್ರ ಮತ್ತು ತೂಕ ಕಡಿಮೆಯಾಗುತ್ತದೆ. 2. ಬಣ್ಣ ಮತ್ತು ಗುಣಮಟ್ಟ ಕುಸಿಯುವುದು, ಚೆನ್ನಾಗಿ ಬೆಳೆಯದ ತೊಟ್ಟಿಗಳು ಬಲಹೀನಗೊಳ್ಳುತ್ತವೆ, ಮಾರಾಟ ಮೌಲ್ಯ ಕಡಿಮೆಯಾಗುತ್ತದೆ. 3. ಹಣ್ಣಿನ ಬೀಜ ರಂಧ್ರಿತವಾಗುವುದು, ಪೊಟ್ಯಾಸಿಯಂ ಕೊರತೆಯಿಂದ ಬೀಜದ ಮೇಲ್ಮೈ ಪಾಳು ಬಿರುಕು ಬೀಳುವ ಸಾಧ್ಯತೆ ಇದೆ. 3. ಪೊಟ್ಯಾಷ್ ಕೊರತೆಯ ಪರಿಣಾಮಗಳಿಂದ ಉಂಟಾಗುವ ಪ್ರಮುಖ ಸಮಸ್ಯೆಗಳು. 4. ಪೊಟ್ಯಾಷ್ ಕೊರತೆಯ ಪರಿಹಾರಗಳು. ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸರ್. 1. ಮುರಿಯೇಟ್ ಆಫ್ ಪೊಟ್ಯಾಷ್, ಮೊಕ್ KCl. ಪೊಟ್ಯಾಷ್ ಶೋಧಿಸಲು ಅತ್ಯಂತ ಜನಪ್ರಿಯ ಗೊಬ್ಬರ. ಪ್ರತಿ ಗಿಡಕ್ಕೆ ವರ್ಷಕ್ಕೆ 200 ರಿಂದ 250 ಗ್ರಾಂ ಬಳಸಿ. ನೀರಾವರಿ ನಂತರ ಅಥವಾ ಮಳೆಯಾದ ಬಳಿಕ ಬಳಸುವುದು ಉತ್ತಮ. ಜಲಜಂತು ಸಮಸ್ಯೆ ಇರುವ ಮಣ್ಣಿನಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಗೆ ಎಚ್ಚರಿಕೆ ಬೇಕು. 2. ಸಲ್ಫೇಟ್ ಆಫ್ ಪೊಟ್ಯಾಷ್, ಸೋಪ್ KSO. ನೀರಿನ ಸಮಸ್ಯೆ ಇರುವ ಪ್ರದೇಶಗಳಿಗೆ ಉತ್ತಮ ಆಯ್ಕೆ. ಗಿಡಕ್ಕೆ 150 ರಿಂದ 200 ಗ್ರಾಂ ಸೋಪ್ ನೀಡಬಹುದು. 3. ಪೊಟ್ಯಾಸಿಯಂ ನೈಟ್ರೇಟ್ KNO3. ಕಡಿಮೆ ಪ್ರಮಾಣದಲ್ಲಿ ಫೋಲಿಯರ್ ಸ್ಪ್ರೇ, 0.5% ದ್ರಾವಣ ಆಗಿ ಬಳಕೆ ಮಾಡಿ. ಜೈವಿಕ ಗೊಬ್ಬರಗಳು, ಆರ್ಗಾನಿಕ್ ಆಲ್ಟರ್ನೇಟಿವ್. 1. ಕಂದು ಅರಳು, ವುಡ್ಯಾಶ್. ಇದರಲ್ಲಿ ಕೇವಲ ಪೊಟ್ಯಾಸಿಯಂ ಮಾತ್ರವಲ್ಲ, ಕೆಲವು ಪೋಷಕಾಂಶಗಳ ಮಿಶ್ರಣವೂ ಇದೆ. 2. ಹಸಿಮಣ್ಣು ಗೊಬ್ಬರ, ಗ್ರೀನ್ ಮ್ಯಾನ್ಯೂರ್. ತೆಂಗು ಒಣಗಿದ ಎಲೆಗಳನ್ನು ಗಿಡದ ಗರ್ಭದಲ್ಲಿ ಇಡಬಹುದು. 3. ಬನಾನಾ ಸ್ಟೆಮ್ ಅಪುನ, ಬನಾನಾ ಸ್ಟೆಮ್ ಮಲ್ಚಿಂಗ್. ಇದು ಪ್ರಾಕೃತಿಕವಾಗಿ ಪೊಟ್ಯಾಸಿಯಂ ಹೆಚ್ಚಿಸುತ್ತದೆ. 4. ಗೋಮೂತ್ರ ಮತ್ತು ಗೋಚರಣಿ, ನೀರಿನಲ್ಲಿ ಕರಗಿಸಿ ಸ್ಪ್ರೇ ಮಾಡಿದರೆ ಉತ್ತಮ ಪರಿಣಾಮ. ಗಿಡಗಳ ನಿರ್ವಹಣೆ ಮತ್ತು ಜೈವಿಕ ಹತ್ತಿರ, ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. 1. ಮಣ್ಣು ಪರೀಕ್ಷೆ, ಮಣ್ಣಿನ pH ಮತ್ತು ಪೊಟ್ಯಾಸಿಯಂ ಮಟ್ಟವನ್ನು ಪರೀಕ್ಷಿಸಿ ಸೂಕ್ತ ಗೊಬ್ಬರ ಬಳಸಿ. 2. ನಿಯಮಿತ ನೀರಾವರಿ, ನೀರಿನ ಕೊರತೆ ಇದ್ದರೆ ಪೊಟ್ಯಾಷ್ ಅವಶೋಷಣೆ ಕಡಿಮೆಯಾಗುತ್ತದೆ. 3. ಫೋಲಿಯರ್ ಸ್ಪ್ರೇ, 0.5% KNO3 ದ್ರಾವಣ ತಿಂಗಳಿಗೆ ಒಮ್ಮೆ ಎಲೆಗಳಿಗೆ ಸ್ಪ್ರೇ ಮಾಡಿ. 5. ಸಮಗ್ರ ಸಂಗ್ರಹಣೆ. ಕನ್ಕ್ಲೂಷನ್. ಪೊಟ್ಯಾಸಿಯಂ ಕೊರತೆಯಿಂದ ಎಲೆ, ತೊಟ್ಟಿಗಳು, ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ, ಹಾಗೂ ಒಣತನ ತಾಳುವ ಶಕ್ತಿ ಹಾನಿಗೊಳಗಾಗುತ್ತದೆ. ಮೊಕ್, ಸೋಪ್, ಬನಾನಾ ಸ್ಟೆಮ್, ಗೋಮೂತ್ರ ಮತ್ತು ಪಾಳು ಮರದ ಭಸ್ಮ ಈ ಸಮಸ್ಯೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತವೆ. ಮಣ್ಣಿನ ಪರೀಕ್ಷೆ, ನೀರಾವರಿ ಮತ್ತು ಸಮತೋಲನ ಗೊಬ್ಬರ ವಾಪಸು ಪ್ರಮುಖವಾಗಿದೆ. ಈ ನಮ್ಮ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.